ನಮಸ್ಕಾರ ಸ್ನೇಹಿತರೆ, ನಾನು ಇವತ್ತು ನಿಮಗೆ ಫಾರ್ಮ್ ಪ್ರೆಸೆಂಟರ್ ಬಗ್ಗೆ ತಿಳಿಸ್ಕೊಡ್ತೀನಿ. ಏನಿದು ಫಾರ್ಮ್ ಪ್ರೆಸೆಂಟರ್ ಅಂತ ಕೇಳೋದಾದರೆ, ಇದೊಂದು ಅಪ್ಲಿಕೇಶನ್ ವೆಬ್ ಸ್ಟೋರಲ್ಲಿ, ಗೂಗಲ್ ವೆಬ್ ಸ್ಟೋರಲ್ಲಿ ಈ ಒಂದು ಅಪ್ಲಿಕೇಶನ್ ಉಂಟು. ಇದು ಏನೆಲ್ಲ ಕೆಲಸ ಮಾಡ್ತದೆ ಅಂದರೆ, ಕೇಳಿರ್ಬೋದು ಗೂಗಲ್ ಫಾರ್ಮ್ಸ್ ಅಂತ ಅಥವಾ ಆಫೀಸ್ ಫಾರ್ಮ್ಸ್ ಅಂತ. ಈ ಥರ ಒಂದು ಆಫೀಸ್ ಫಾರ್ಮ್ಸಲ್ಲಿ ನಿಮ್ಮ ಒಂದು ಟೀಚರ್ಸ್ ಅಥವಾ ಲೆಕ್ಚರರ್ಸ್ ಯಾರಾದರೂ ಎಕ್ಸಾಮ್ ಕಂಡಕ್ಟ್ ಮಾಡ್ತಾ ಇದ್ದಾರೆ ಅಂದರೆ, ವಿದ್ಯಾರ್ಥಿಗಳು ಯಾರೋ ಎಕ್ಸಾಮ್ನ ತೊಗೊಳ್ತಾರೆ, ಅವ್ರ ಮೇಲೆ ನಿಗಾ ಇಡಬೇಕಲ್ಲ, ದಿನ ಕಣ್ಣು ಇಡಬೇಕಂತ ಈ ಒಂದು ಫಾರ್ಮ್ ಪ್ರೆಸೆಂಟರ್ನ ಡೆವಲಪ್ ಮಾಡಿದ್ದಾರೆ. ಈ ಒಂದು ಫಾರ್ಮ್ ಪ್ರೆಸೆಂಟರ್ನ ನೀವು ಗೂಗಲ್ ಫಾರ್ಮ್ಸಲ್ಲಿ ಇನ್ಸ್ಟಾಲ್ ಮಾಡ್ಕೊಬೇಕು. ಅದನ್ನು ಸಹ ತೋರಿಸ್ತೀನಿ ಈ ವಿಡಿಯೋದಲ್ಲಿ. ಕೆಲವೊಂದು ಫೀಚರ್ಸ್ ಹೇಳೋದಾದರೆ, ನೀವೀಗ ಎಕ್ಸಾಮ್ನ ತೊಗೊಳ್ತಾ ಇದ್ದೀರಾ. ಎಕ್ಸಾಮ್ನ ತೊಗೊಬೇಕಂದ್ರೆ ಒಂದು ಲಿಂಕನ್ನು ನಿಮ್ಮ ಲೆಕ್ಚರರ್ಸು ನಿಮ್ಮ ಗ್ರೂಪಲ್ಲಿ ಹಾಕಿರ್ತಾರೆ. ಲಿಂಕ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ಫಾರ್ಮ್ ಪ್ರೆಸೆಂಟೇಷನ್ ವಿಂಡೋ ಓಪನ್ ಆಗುತ್ತೆ. ಅದರಲ್ಲಿ ಕೆಲವೊಂದು ಈ ಒಂದು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ಗೆ ಅಗ್ರಿ ಮಾಡಿದ್ರೆ ನೀವು ಎಕ್ಸಾಮ್ಗೆ ಎಂಟರ್ ಆಗ್ಬೋದು ಅಂತ ಇರುತ್ತೆ. ಆ ಒಂದು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ನ ನಾನು ತಿಳಿಸ್ತಾ ಹೋಗ್ತೀನಿ. ಅದರಲ್ಲಿ ಏನೇನು ಇರುತ್ತೆ ಅಂದರೆ, ಲ್ಯಾಪ್ಟಾಪ್ ಅಥವಾ ಮೊಬೈಲಲ್ಲಿ ನೀವು ಎಕ್ಸಾಮ್ ತೊಗೊತಾ ಇದ್ದೀರ ಅಂದರೆ, ಅದರಲ್ಲಿರುವಂಥ ವೆಬ್ ಕ್ಯಾಮ್ ಮೂಲಕ ನಿಮ್ಮ ಒಂದು ಫೋಟೋನ ಕ್ಯಾಪ್ಚರ್ ಮಾಡ್ಕೊಳ್ಳೋವಂಥ ಅಧಿಕಾರನ ಕೊಡಿ ಅಂತ ಅದರಲ್ಲಿ ಕೇಳ್ತದೆ. ಅದಾದ ನಂತರ ನೀವು ಮಿನಿಮೈಸ್ ಮಾಡಿ ಅಥವಾ ಸಪ್ರೇಟ್ ವಿಂಡೋನ ಓಪನ್ ಮಾಡಿಕೊಂಡು ನೀವು ಒಂದು ಕ್ವಶನ್ಗೆ ಆನ್ಸರ್ನ ಹುಡುಕ್ತಾ ಇದ್ದೀರಾ ಗೂಗಲಲ್ಲಿ ಅಂದರೆ, ಆ ಒಂದು ಮಿನಿಮೈಸ್ ಅಥವಾ ಸಪ್ರೇಟ್ ವಿಂಡೋನ ಓಪನ್ ಮಾಡಿದ್ದೀರಾ ಅನ್ನೋ ಒಂದು ನೋಟಿಫಿಕೇಶನ್ ನಿಮ್ಮ ಮೇಲ್ ಐ ಡಿ ಮೂಲಕ ಯಾರು ಕ್ರಿಯೇಟರ್ಸ್ ಇರ್ತಾರೋ ಅವ್ರಿಗೆ ಹೋಗಿರ್ತದೆ. ರೆಸ್ಪಾನ್ಸ್ ಅಲ್ಲಿ ಅದು ಗೊತ್ತಾಗುತ್ತೆ, ಎಷ್ಟು ಜನ ಮಿನಿಮೈಸ್ ಮಾಡಿದ್ದಾರೆ, ಎಷ್ಟು ಸಮಯ ಮಾಡಿದ್ದಾರೆ ಅನ್ನೋದನ್ನೆಲ್ಲ ಅದರಲ್ಲಿ ಗೊತ್ತಾಗುತ್ತೆ. ಈ ಕಾಪಿನ ತಡಿಬೇಕು ಅಂತ ಫಾರ್ಮ್ ಪ್ರೆಸೆಂಟರ್ ಅನ್ನೋ ಅಪ್ಲಿಕೇಶನ್ ಅಂತ ಇದ್ದಾರೆ. ಇದರಲ್ಲಿ ಸಾಕಷ್ಟು ಫೀಚರ್ಸ್ ಇದೆ, ಅದನ್ನ ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ. ಈ ವಿಡಿಯೋನ ಕೊನೆವರೆಗೂ ನೋಡಿ, ಈ ವಿಡಿಯೋ ಇಂಟ್ರೆಸ್ಟಿಂಗ್ ಆಗಿರ್ತದೆ. ಮೊದಲಿಗೆ ನೀವು ಗೂಗಲ್ ಫಾರ್ಮ್ನ ಇನ್ಕಾಗ್ನಿಟೋ ಮೋಡಲ್ಲಿ ಓಪನ್ ಮಾಡಿಟ್ಕೊಳ್ಳಿ. ನಂತರ ಇಲ್ಲಿ ಆ್ಯಡ್ ಒನ್ ಅಂತ ಕಾಣಿಸುತ್ತೆ, ಅದನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಈ ರೀತಿ ಪಾಪಪ್ ವಿಂಡೋ ಕಾಣುತ್ತೆ. ಇದರಲ್ಲಿ ಫಾರ್ಮ್ ಪ್ರೆಸೆಂಟೇಷನ್ ಪ್ಲಸ್ ಟೈಮರ್ ಅಂತ ಇದೆ. ಆ ಒಂದು ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಇನ್ಸ್ಟಾಲ್ ಮಾಡ್ಕೊಂಡ ನಂತರ ನಿಮಗೆ ಇಲ್ಲಿ ಕಾಣಿಸ್ತಾ ಇದೆ, ಇನ್ಸ್ಟಾಲ್ ಅಂತ ಕೊಟ್ಟರೆ ಇನ್ಸ್ಟಾಲ್ ಆಗುತ್ತೆ. ನಂತರ ಇಲ್ಲಿ ಪರ್ಮಿಷನ್ಸ್ ಕೇಳುತ್ತೆ. ಇನ್ಸ್ಟಾಲ್ ಆಗೋದಕ್ಕೆ ಯಾವ ಒಂದು ಇಮೇಲ್ ಐ ಡಿ ಮೂಲಕ ನೀವು ಇನ್ಸ್ಟಾಲ್ ಮಾಡ್ಕೊತೀರ ಅಂತ ಆ ಒಂದು ಇಮೇಲ್ ಐ ಡಿನ ಆಯ್ಕೆ ಮಾಡ್ಕೊಬೇಕಾಗ್ತದೆ. ನಂತರ ಓಕೆ. ನಂತರ ಇಲ್ಲಿ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಇದೆ, ಅದಕ್ಕೆಲ್ಲ ಹಲೋ ಮಾಡಿ. ಹಲೋ ಮಾಡಿ ನಂತರ ನಿಮ್ಮ ಒಂದು ಫಾರ್ಮ್ ಪ್ರೆಸೆಂಟೇಷನ್ ನಿಮ್ಮ ಗೂಗಲ್ ಫಾರ್ಮ್ಗೆ ಇನ್ಸ್ಟಾಲ್ ಆಗುತ್ತೆ ನಿಮ್ಮ ಒಂದು ಮೇಲ್ ಐ ಡಿ ಮೂಲಕ. ನಂತರ ಈ ಒಂದು ವಿಂಡೋನ ಕ್ಲೋಸ್ ಮಾಡಿ. ನಂತರ ಒಂದು ಸತಿ ರಿಫ್ರೆಶ್ ಮಾಡಿ, ಅಪ್ಡೇಟ್ ಆಗಬೇಕು ಅದಕ್ಕಾಗಿ. ನಂತರ ರಿಫ್ರೆಶ್ ಆದ ನಂತರ ಕೆಳಗಡೆ ಮೇಲ್ಗಡೆ ಕಾಣ್ತಾ ಇರ್ಬೋದು, ಅಲ್ಲಿ ಆ್ಯಡ್ ಒನ್ ಅದು ಆಪ್ಷನ್ ಕಾಣ್ತಾ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಕೆಳಗಡೆ ಫಾರ್ಮ್ ಪ್ರೆಸೆಂಟರ್ ಪ್ಲಸ್ ಟೈಮರ್ ಅಂತ ಕಾಣಿಸ್ತಾ ಇದೆ, ಸೆಟಪ್ ಅಂತ ಕಾಣಿಸ್ತಾ ಇದೆಯಾ. ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ನಿಮಗೆ ಇಲ್ಲಿ ಕೆಳಗಡೆ ಮೂಲೆಯಲ್ಲಿ ಒಂದು ಚಿಕ್ಕದಾಗಿ ಚಾಟ್ ಬಾಕ್ಸ್ ಥರ ಓಪನ್ ಆಯ್ತಲ್ಲ, ಇದರಲ್ಲಿ ಸಂಪೂರ್ಣವಾದ ನಿಮ್ಮ ಒಂದು ಕಂಟ್ರೋಲ್ ಇದರೊಳಗಡೆ ಇರ್ತದೆ. ಇಲ್ಲಿ ಚೇಂಜ್ ಇಮೇಜ್ ಸಹ ಚೇಂಜ್ ಮಾಡ್ಕೊಬೋದು. ಅಂದರೆ ಲಿಂಕ್ ಓಪನ್ ಆದ ತಕ್ಷಣ ನಿಮಗೆ ಒಂಥರ ಇಮೇಜ್ ಬರುತ್ತೆ. ಯಾವ ಥರ ಅಂದರೆ, ವೆಲ್ಕಮ್ ಟು ಟೆಸ್ಟ್ ಅಥವಾ ಎಕ್ಸಾಮ್ ಅಂತ ಇರ್ತದೆ, ಅದನ್ನು ಹಾಕಿರ್ತಾರೆ ಅವರು ತಮ್ಮನೇಲ್ ಥರ. ನಂತರ ಇಲ್ಲಿ ಬ್ಯಾಕ್ಗ್ರೌಂಡ್ ಕಲರ್ ಚೇಂಜ್ ಮಾಡ್ಬೋದು ಮತ್ತು ಟೈಟಲ್ ಕಲರ್ ಚೇಂಜ್ ಮಾಡ್ಬೋದು. ವೆಲ್ಕಮ್ ಮೆಸೇಜ್ನ ಯಾವ ಒಂದು ಬಣ್ಣಗಳನ್ನ ಆಯ್ಕೆ ಮಾಡ್ಕೊಬೋದು ಇಲ್ಲಿ. ನಂತರ ನೀವು ಕೆಳಗಡೆ ನೋಡೋದಾದರೆ ಟೈಮ್ ಕಂಟ್ರೋಲ್ ಅಂತಿದೆ. ಆ ಟೈಮ್ ಕಂಟ್ರೋಲ್ ಮೇಲೆ ಆಲ್ವೇಸ್ ಅಂತಿದೆ, ಸ್ಪೆಸಿಫಿಕ್ ಟೈಮ್ ಅಂತಿದೆ. ನಾನು ಆಲ್ವೇಸ್ ಕೊಟ್ಟಿದ್ದೀನಿ, 30 ಮಿನಿಟ್ಸ್ ಕೊಟ್ಟಿದ್ದೀನಿ. ಅಲೋ 1 ಮಿನಿಟ್ ಬ್ರೇಕ್ ಅಂತ ಇದೆ, ಅದನ್ನು ಕೊಡ್ಬೋದು. ಮತ್ತು ಅಲರ್ಟ್ ಸಹ ಮಾಡ್ಬೋದು. ಬಿಫೋರ್ 1 ಮಿನಿಟ್ ನಿಮಗೆ ಅಲರ್ಟ್ ಕ್ಯೂಸ್ ಮುಗೀತಾ ಇದೆ ಅಂತ ಒಂದು ಅಲರ್ಟ್ ಆಪ್ಷನ್ ನಿಮಗೆ ನೋಟಿಫೈ ಮಾಡುತ್ತೆ. ಅದನ್ನು ಸಹ ನಾನು ಟಿಕ್ ಮಾಡಿದ್ದೀನಿ. ನಂತರ ಕೆಳಗಡೆ ಫಾರ್ಮ್ ಈಸ್ ಕ್ಲೋಸಿಂಗ್ ಸೋನ್, ಸಬ್ಮಿಟ್ ಬಿಫೋರ್ ಟೈಮ್ ಔಟ್ ಅಂತಿದೆ, ಅದನ್ನ ಅದೇ ರೀತಿ ಬಿಡ್ತಾ ಇದ್ದೀನಿ. ನಂತರ ಆಡಿಯನ್ಸ್ ಕಂಟ್ರೋಲ್ ಇದೆ. ಇಲ್ಲಿ ಎನ್ಫೋರ್ಸ್ ಲಾಗಿನ್ ಬೈ ಆಡಿಯನ್ಸ್ ಅಂತ ಮಾಡ್ತಾಯಿದ್ದೀನಿ. ಯಾಕೆ ಇದು ಟಿಕ್ ಮಾಡ್ತಾ ಇದ್ದೀನಿ ಅಂದರೆ, ನಿಮ್ಮ ಒಂದು ಆಡಿಯನ್ಸ್ ಏನಿರ್ತಾರೆ ಒಂದು 4-5 ಇಮೇಲ್ ಐ ಡಿ ಮೂಲಕ ಬಂದುಬಿಡ್ತಾರೆ. ಆಗ ಒಂದು ಎಕ್ಸಾಮ್ಗೆ ಮತ್ತು ಯಾರು ಕ್ರಿಯೇಟರ್ ಇರ್ತಾರೆ ಅವ್ರಿಗೆ ತಲೆ ಬಿಸಿ ಆಗ್ತದೆ, ಏನು ಮಾಡಿದ್ದೀನಿ ನಾನು ಅಂತ. ಅದಕ್ಕೆ ಹಲೋ ಮ್ಯಾಕ್ಸ್ 1 ಅಟೆಂಪ್ಟ್ ಅಂತಿದೆ, ಅದನ್ನ ಕೊಡಿ. ಒಂದು ಇಮೇಲ್ ಐ ಡಿ ಮೂಲಕ ಓಪನ್ ಮಾಡಿದ್ರೆ ಅದೇ ಇಮೇಲ್ ಐ ಡಿ ಮೂಲಕ ಮತ್ತೆ ಎಕ್ಸಾಮ್ನ ಅಟೆಂಡ್ ಮಾಡೋಕ್ಕಾಗಲ್ಲ. ಮತ್ತು ಇಲ್ಲಿ ಆಕ್ಷನ್ ಕಂಟ್ರೋಲ್ ಇದೆ, ಇಲ್ಲಿ ಕ್ಯಾಪ್ಚರ್ ಫೋಟೋ ಅಂತಿದೆ, ಮತ್ತು ಎನ್ಫೋರ್ಸಿಂಗ್ ಫುಲ್ ಸ್ಕ್ರೀನ್ ಅಂತಿದೆ, ಟ್ರ್ಯಾಕ್ ಇನ್ಫಾರ್ಮೇಷನ್ ಅಂತಿದೆ. ಈ ರೀತಿ ಸಾಕಷ್ಟು ಆಪ್ಷನ್ಸ್ ಕೊಟ್ಟಿದ್ದಾರೆ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಬೋದು. ನೀವು ಯಾರಾದರೂ ಬೇಸಿಕ್ ಪ್ಲ್ಯಾನ್ನ ತೊಗೊಂಡಿದ್ದಾರೆ ಅಂದರೆ ಇದನ್ನ ಯಾರನ್ನೂ ನೀವು ಅಕ್ಸೆಸ್ ಮಾಡೋಕ್ಕಾಗಲ್ಲ. ಅಪ್ಗ್ರೇಡ್ ಪ್ರೋ ಮಾಡಿ ಕ್ಲಿಕ್ ಮಾಡಿದರೆ ನಿಮಗೆ ಇಲ್ಲಿ ಸಾಕಷ್ಟು ಪ್ರೀಮಿಯಮ್ ಆಪ್ಷನ್ಸ್ ಇದೆ, ಅದನ್ನ ಬೈ ಮಾಡಿದರೆ ನಿಮಗೆ ಆ ಒಂದು ಆಪ್ಷನ್ ಸಿಗುತ್ತೆ. ಎನೇಬಲ್ ಮಾಡ್ಕೊಬೋದು ಸರಳವಾಗಿ. 700, 1100 ಈ ರೀತಿ ಪ್ರೀಮಿಯಮ್ ಪ್ಲ್ಯಾನ್ಸ್ ಇದೆ. ನಂತರ ಬರೋದಾದರೆ ಮೀಡಿಯಾ ಕಂಟ್ರೋಲ್ ಅಂತಿದೆ. ಈ ಒಂದು ಮೀಡಿಯಾ ಕಂಟ್ರೋಲ್ನ ಅಂದರೆ
ಈಗ ಏನು ಫೋಟೋ ಕ್ಯಾಪ್ಚರು ಮತ್ತು ಟ್ರ್ಯಾಕ್ ಇನ್ಫಾರ್ಮೇಷನ್ ಅಂತೆಲ್ಲ ಇದೆಯಲ್ಲ, ಅದನ್ನೆಲ್ಲ ನೀವು ಸ್ಟೋರ್ ಮಾಡ್ಕೊಬೇಕಂದ್ರೆ ಆಥರೈಸ್ಡ್ ಡ್ರೈವ್ ಆಕ್ಸೆಸ್ ಅಂತ ಇದೆ. ಡ್ರೈವ್ಗೆ ನೀವು ಈ ಒಂದು ಡೇಟಾನೆಲ್ಲ ಸೇವ್ ಮಾಡ್ಕೊಬೇಕು. ಅದಕ್ಕೆ ಲಿಂಕ್ ಮಾಡಬೇಕಾಗ್ತದೆ ನಿಮ್ಮ ಒಂದು ಇಮೇಲ್ ಐ ಡಿನ. ಅದಕ್ಕಾಗಿ ಹಲೋ ಕೊಡ್ತಾ ಇದ್ದೀನಿ. ಹಲೋ ಕೊಟ್ಟೆ. ಗ್ರ್ಯಾಂಟ್ ಫಾರ್ಮ್ ಪ್ರೆಸೆಂಟರ್ ಪರ್ಮಿಷನ್ ಅಂತ ಬಂತು. ಸಕ್ಸಸ್ ಆಗಿ ಪರ್ಮಿಷನ್ ತೊಗೊಂಡಿದೆ. ಹಲೋ ಕೊಟ್ಟೆ. ಈಗ ನಿಮ್ಮ ಒಂದು ಏನೇನು ಫೋಟೋ ಏನಾದ್ರು ಕ್ಯಾಪ್ಚರ್ ಮಾಡಿದ್ರೆ ಅದು ನಿಮ್ಮ ಒಂದು ಡ್ರೈವ್ಗೆ ಅಲ್ಲಿ ಕೂತಿರ್ತದೆ. ನಂತರ ಇದು ಬ್ರ್ಯಾಂಡಿಂಗ್ ಅಂತಿದೆ, ನಿಮ್ಮ ಲೋಗೋನೆಲ್ಲ ಅಪ್ಲೋಡ್ ಮಾಡ್ಕೊಬೋದು ಇಲ್ಲಿ. ಮತ್ತು ಅದರ್ ಸೆಟ್ಟಿಂಗ್ಸ್ ಅಂತಿದೆ, ಇಲ್ಲಿ ಶೋಡ್ ಕ್ವಿಜ್ ಸ್ಕೋರ್ ಅಂತಿದೆ, ಅದನ್ನ ನೀವು ತೋರಿಸ್ಕೊಬೋದು. ಬಿಲೋ 60%ಗಿಂತ ಬಂದರೆ ಫೈಲ್ ಅಂತ ತೋರಿಸುತ್ತೆ. ಬಿಲೋ ಅಬೋವ್ 60% ತೋರಿಸಿದ್ರೆ ಪಾಸ್ ಅಂತ ತೋರಿಸುತ್ತೆ. ಗ್ರೇಡ್ ಸಹ ನೀವು ಇಲ್ಲಿ ಕೊಟ್ಕೊಬೋದು, ಯಾವ ಒಂದು ಗ್ರೇಡ್ ABC ಅಂತ ಗ್ರೇಡ್ನ ಸಹ ಆಟೋಮೆಟಿಕ್ ಅಪ್ಡೇಟ್ ಆಗುತ್ತೆ ಮಾರ್ಕ್ಸ್ ಮೂಲಕ. ಒಂದು ಸತಿ ಎಲ್ಲ ಚೆಕ್ ಮಾಡಿದ ನಂತರ ಸೇವ್ ಸೆಟ್ಟಿಂಗ್ಸ್ ಅಂತ ಕೊಡಿ. ಸೇವ್ ಸೆಟ್ಟಿಂಗ್ಸ್ ನಂತರ ಇಲ್ಲಿ ಪಬ್ಲಿಷ್ ಫಾರ್ಮ್ ಅಂತಿದೆ, ಅದ್ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮ ಒಂದು ಫಾರ್ಮ್ ಪಬ್ಲಿಷ್ ಆಗಿರುತ್ತೆ ನಿಮ್ಮ ಒಂದು ಗೂಗಲ್ ಫಾರ್ಮ್ ಜೊತೆ. ಇಷ್ಟಾದ ನಂತರ ಇಲ್ಲಿ ವ್ಯೂ ಗೂಗಲ್ ಫಾರ್ಮ್ ಅಂತಿದ್ದೀರಲ್ಲ, ಅದ್ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮ ಒಂದು ಯಾರು ಆಡಿಯನ್ಸ್ ಇರ್ತಾರೋ, ಸ್ಟೂಡೆಂಟ್ಸ್ ಇರ್ತಾರೋ ಅವ್ರಿಗೆ ಯಾವ ರೀತಿ ಕಾಣಿಸುತ್ತೆ ಅನ್ನೋದು ನಿಮಗೆ ಪ್ರಿವ್ಯೂ ತೋರಿಸ್ತಾ ಇರೋದು ಅಷ್ಟೇ. ಈ ರೀತಿ ವಿಂಡೋ ಓಪನ್ ಆಗುತ್ತೆ. ನಂತರ ನಿಮಗೆ ಈ ರೀತಿ ಹೋಮ್ ಪೇಜ್ ಕಾಣುತ್ತೆ. ಇದಾದ ನಂತರ ಇಲ್ಲಿ ಸೈನ್ ಇನ್ ಆಗಬೇಕಾಗ್ತದೆ. ಸೈನ್ ಇನ್ ಆಗಿ ನಿಮ್ಮ ಒಂದು ಗೂಗಲ್ ಫಾರ್ಮ್ ಓಪನ್ ಆಗುತ್ತೆ. ನೀವು ಒಂದು ಎಕ್ಸಾಮ್ ತೊಗೊಬೋದಾಗಿರ್ತದೆ. ಈ ರೀತಿಯಾದ ಒಂದು ಆಪ್ಷನ್ಸ್ ಇದೆ. ನಂತರ ನೀವು ಇಲ್ಲಿ ಕಾಪಿ ಲಿಂಕ್ ಅಂತಿದೆ, ಅದ್ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮ ಒಂದು ಗೂಗಲ್ ಫಾರ್ಮ್ ಲಿಂಕ್ ಓಪನ್ ಆಗುತ್ತೆ. ಅದನ್ನು ನೀವು ಬೇಕಾದ್ರೆ ಶೇರ್ ಮಾಡ್ಕೊಬೋದು ಗ್ರೂಪ್ಸಲ್ಲಿ ನಿಮ್ಮ ಸ್ಟೂಡೆಂಟ್ಸ್ ಜೊತೆ. ಕೆಳಗಡೆ ಇಲ್ಲಿ ಇಮೇಲ್ ಐ ಡಿ ಕೊಟ್ಟು ಸಹ ನೀವು ನಿಮ್ಮ ಒಂದು ಪರ್ಟಿಕ್ಯುಲರ್ ಇಮೇಲ್ ಐ ಡಿಗೆ ನೀವು ಲಿಂಕ್ನ ಶೇರ್ ಮಾಡ್ಬೋದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊಳ್ತೀನಿ. ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಮ್ಮ ಮುಂದಿನ ಎಲ್ಲ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಅಪ್ಡೇಟ್ಸ್ಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಾನು ಸೋಷಿಯಲ್ ಮೀಡಿಯಾ ಲಿಂಕ್ಸ್ ಎಲ್ಲ ಕೆಳಗಡೆ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಹೋಗಿ ಅಲ್ಲಿಯೂ ಸಹ ಫಾಲೋ ಮಾಡ್ಬೋದು. ಅಲ್ಲಿಯೂ ಸಹ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ರಿಲೇಟೆಡ್ ಆಗಿ ಅಪ್ಡೇಟ್ಸ್ನ ನೀಡ್ತಾ ಇರ್ತೀನಿ. ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಜೈ ಕನ್ನಡ ಭಾರತ.